ಎಲ್ಲರನ್ನೂ ನಮ್ಮ ನಿಸರ್ಗ ಕನ್ನಡ ಕಲಿಕೆ ಕ್ಲಾಸಿಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯ ರಚನೆಯಲ್ಲಿ 7ನೇ ಭಾಗವನ್ನು ನೋಡೋಣ. ಅಂದರೆ ಇದು 7th ಡೇ. ನಾವು 5 ವಾಕ್ಯಗಳನ್ನು ರಚಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ವಾಕ್ಯ ವಿದ್ಯೆ ಬಗ್ಗೆ ಇವತ್ತು ಬರೆಯೋಣ. ವಾಗುಡಿಸುವಿ ದಾಕೆತ್ವ ದೇ ಅಂದರೆ ಮಹಾಪ್ರಾಣ ಹಾಕ್ಕೊತೀವಿ. 4ನೇ ದಾಕೆ ಏತ್ವ ದೇ ಆಗುತ್ತೆ, ಅದಕ್ಕೆ ಯಾವತ್ತು ಅಂದರೆ ವಿದ್ ಯಾವ್ಗೆ ಈ ಸ್ವರ ಏಕಾರ ಸೇರುತ್ತೆ. ವಿದ್ ಎ ವಿದ್ಯೆ. ಎಂಬುದು ಹೇಗೊಂದು 0 ಎಂ ಬಾಕೊಂಬು ಬೂ ದು ಎಂಬುದು. ಅರಿವು ಆ ರಾಗುಡಿಸು ರೀ ವಾಕೊಂಬು ಹೂ ಅರಿವು ಸಿಂಗಲ್ ಕೋಟ್ಸಲ್ಲಿ ಬರೀತೀನಿ ಅಥವಾ ಜ್ಞಾನ ಅಂತಲೂ ಹೇಳ್ತೀವಿ. ಜಾಕಿಲಿ ಜಾಗೆ ಜ್ಞಾವತ್ತು ಜ್ಞಾನ ಅಂತ ಆಗುತ್ತೆ. ಜ್ಞಾನ ಏ 10 ಎಂದು ಸುಲಭವಾಗಿ ಸಾಕೊಂಬು ಸು ಲ ಭ 4ನೇ ಭ ವಾಕಿಲಿ ವಾಗಿ ಸುಲಭವಾಗಿ ಹೇಳಬಹುದು. ಹ ಏತ್ವ ದೀರ್ಘ ಹೇ ಳ ಬ ಹಾಕೊಂಬು ಹೂ ದಾಕೊಂಬು ದು ಹೇಳಬಹುದು ಅಂತ ಒಂದು ಸೆಂಟೆನ್ಸ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2ನೇ ವಾಕ್ಯ ಮಾನವನು ಮಾಕಿಲಿ ಮಾ ನ ವ ನಾಕೊಂಬು ನು ಮಾನವನು ಹುಟ್ಟಿ ಹಾಕೊಂಬು ಹೂ ಟಾ ಗುಡಿಸು ಟೀಗೆ ಟಾವತ್ತು ಕೊಡಬೇಕು. ಹುಟ್ಟಿ ಟಾವತ್ತು ಕೊಟ್ಟಿಲ್ಲ ಅಂದರೆ ಹುಟಿ ಅಂತ ಆಗ್ಬಿಡುತ್ತೆ. ಹುಟ್ಟಿ ಬೆಳೆಯುತ್ತಾ ಬಾಕೇತ್ವ ಬೇ ಳಾಕೇತ್ವ ಳೆ ಯಾಕೊಂಬು ಯು ತಾಕಿಲಿ ಅದಕ್ಕೆ ತಾವತ್ತು ಬೆಳೆಯುತ್ತಾ ಹೋದಂತೆ ಹಾ ಏತ್ವ ಕೊಂಬುಕಿಲಿ ದೀರ್ಘ ದ ಹೋದ 0 ದನ್ ತಾಕೇತ್ವ ತೆ ಹೋದಂತೆ. ದೇವರು ದ ಏತ್ವ ದೀರ್ಘ ದೇ ವ ರಾಕೊಂಬು ರು ದೇವರು ಆತನಿಗೆ ಆ ತ ನಾಗುಡಿಸುಣ್ಣಿ ಗಾಕೆತ್ವ ಗೆ ಆತನಿಗೆ ಸಾಮಾನ್ಯವಾಗಿ ಸಾಕಿಲಿ ಸಾ ಮಾಕಿಲಿ ಮಾ ನಾ ಬಂದು ಹೆಣ್ಣಾಗುತ್ತೆ, ಯಾವತ್ತು ಬಂದು ಸ್ವರ ಸೇರುತ್ತೆ, ತಲಕಟ್ಟು ಸೇರುತ್ತೆ. ಸಾಮಾನ್ಯ ವಾಕಿಲಿ ವಾ ಗಾಗುಡಿಸು ಗಿ ಸಾಮಾನ್ಯವಾಗಿ ಅರಿವನ್ನು ಆ ರಾಗುಡಿಸು ರೀ ಅರಿವ ನಾಕೊಂಬು ನುಗೆ ನಾವತ್ತು ಅರಿವನ್ನು ಕೊಟ್ಟಿರುತ್ತಾನೆ. ಕಾಯೇತ್ವ ಕೊಂಬು ಕಿಲಿ ಕೋ ಟಾಗುಡಿಸು ಟೀಗೆ ಟಾವತ್ತು ಕೊಟ್ಟಿ ರಾಕೊಂಬು ರು ತಾಕಿಲಿ ತಾಗೆ ಒತ್ತಕ್ಷರ ಕೊಟ್ಟಿರುತ್ತಾ ನಾಕೇತ್ವ ನೆ ಕೊಟ್ಟಿರುತ್ತಾನೆ ಅಂತ ಒಂದು ಸೆಂಟೆನ್ಸ್, ಒಂದು ವಾಕ್ಯ. ನೆಕ್ಸ್ಟ್ 3ನೇ ವಾಕ್ಯ ಆ ಅರಿವನ್ನು ಆ ರಾಗುಡಿಸು ರೀ ವ ನಾಕೊಂಬು ನೂಗೆ ನಾವತ್ತು ಆ ಅರಿವನ್ನು ಇನ್ನೂ ಈ ನಾಕೊಂಬು ಕಿಲಿ ನೂಗೆ ನಾವತ್ತು ಇನ್ನೂ ಸೂಕ್ಷ್ಮ ಸಾಕೊಂಬು ಕಿಲಿ ಸು ಕಾಯಿಕ್ಕಾಗುತ್ತೆ, 2ನೇ ಶಾವತ್ತು ಇಲ್ಲಿ ಮಾವತ್ತು ಶೂ ಕಾ ಬಂದು ಇಕ್ಕ ಸ್ಮ ಸೂಕ್ಷ್ಮ ಅಂತ ಆಗುತ್ತೆ. ಸೂಕ್ಷ್ಮ ಮತ್ತು ಇನ್ನು ಸೂಕ್ಷ್ಮ ಮತ್ತು ತೀಕ್ಷ್ಣ ತಾಗುಡಿಸಂದೀರ್ಘ ತೀ ಕಾ ಬಂದು ಇಕ್ಕಾಗುತ್ತೆ. ಅದೇ ಥರನೇ ಇಲ್ಲಿ ಮಾವತ್ತು ಬಂತು, ಇಲ್ಲಿ ನಾವತ್ತು
ತೀಕ್ಷ್ಣ ಅಂತ ಆಯ್ತಾ ಇದೆ. ತೀಕ್ಷ್ಣವಾಗಿ, ತೀಕ್ಷ್ಣ ಅಂದರೆ ಶಾರ್ಪ್ ಅಂತ. ಸೂಕ್ಷ್ಮವಾಗಿ ಮತ್ತು ತೀಕ್ಷ್ಣವಾಗಿ. ವೈಜ್ಞಾನಿಕ, ವಾಕೈತ್ವ ವೈ, ಜಾಕಿಲಿ, ಅದಕ್ಕೆ ಜ್ಞಾವತ್ತು, ವೈಜ್ಞ, ನಾಗುಡಿಸು ನೀ ಕ, ವೈಜ್ಞಾನಿಕ. ನೆಕ್ಸ್ಟ್ ಸಾಕಿಲಿ, ಸಾ, ಮಾಕಿಲಿ ಮಾ, ಜಾಗುಡಿಸು ಜಿ ಕ, ಸಾಮಾಜಿಕ. ನೆಕ್ಸ್ಟ್ ಭೌತಿಕ, ಬಾಕೌತ್ವ ಭೌ, ತಾಗುಡಿಸು ತಿ ಕ, ವಾ ಗಿ, ಭೌತಿಕವಾಗಿ. ಬೆಳೆಸಿ, ಬಾ ಏತ್ವ ಬೇಳ, ಸಾಗುಡಿಸು ಸಿ, ಬೆಳೆಸಿ, ಬೆಳೆಸಿಕೊಂಡು ಅಂತ ಹಾಕೋಣ. ಕಾ ಏತ್ವ ಕೊಂಬು ಕಿಲಿ ಕೋ, ಸೊನ್ನೆ ಕೊನ್, ಡಾ ಕೊಂಬು ಡು, ಬೆಳೆಸಿಕೊಂಡು. ತನ್ನ, ತ, ನಾಗೆ ನಾವತ್ತು, ತನ್ನ ಜೀವನವನ್ನು, ಜಾಗುಡಿಸು ದೀರ್ಘ ಜೀ ವ ನ, ಜೀವನ ಮತ್ತು ವ ಹಾಕಿ ನಾ ಕೊಂಬು ಹಾಕಿ ಅದಕ್ಕೆ ಒತ್ತಕ್ಷರ ಕೊಡ್ತೀವಿ. ಜೀವನವನ್ನು, ತನ್ನ ಜೀವನವನ್ನು. ಹಾಗೂ, ಹಾಕಿಲಿ ಹಾ, ಗಾ ಕೊಂಬಕಿಲಿ ಗು, ಹಾಗೂ. ಇಡೀ, ಆ ಈ ಈನ ಈ ಬರುತ್ತಲ್ಲ ಅದು ಈ, ಡಾಗುಡಿಸು ದೀರ್ಘ ಡಿ, ಇಡೀ ಭೂಮಂಡಲದ, ಭೂ, ಬಾ, ನಾಲ್ಕನೇ ಬಾ ಕೊಂಬಕಿಲಿ ಭೂ, ಮಂಡಲದ, ಮಾಗೊಂದು ಸೊನ್ನೆ ಮಣ್, ಡ, ಲ, ದ, ಇಡೀ ಭೂಮಂಡಲದ ಶ್ರೇಯಸ್ಸಿಗೆ. ಶನಿವಾರ ಶಾ ಏತ್ವ ದೀರ್ಘ ಅದಕ್ಕೆ ಅರ್ಥಚಂದ್ರ, ಶ್ರೇ ಆಗುತ್ತೆ ಯ, ಶ್ರೇಯ. ಸಾಗುಡಿಸು ಸಿ, ಸಿಗೆ ಸಾವತ್ತು, ಶ್ರೇಯಸ್ಸಿಗೆ, ಶ್ರೇಯಸ್ಸಿಗೆ. ಮತ್ತು ಒಳಿತನ್ನು, ಹಾಗೂ ಹಾಕೊಳ್ಳೋಣ. ಶ್ರೇಯಸ್ಸಿಗೆ ಹಾಗೂ ಒಳಿತನ್ನು, ಓ ಳಿ ತ, ನಾಕೊಂಬು ನು, ನೂಗೆ ನಾವತ್ತು, ಒಳಿತನ್ನು ಸೊನ್ನೆ, ಒಳಿತನ್ನು ಜಾಗ ಸಾಲ್ತಾ ಇಲ್ಲ, ಇಲ್ಲಿ ಮಾಡ್ತೀನಿ. ಒಳಿತನ್ನುಂಟು ಮಾಡುವ, ಒಳಿತನ್ನುಂಟು ಮಾಕಿಲಿ ಮಾ ಡು ವ, ಒಳಿತನ್ನುಂಟು ಮಾಡುವ ವಿಧಾನದಲ್ಲಿ, ವಿ ಧಾನ, ವಿಧಾನ. ದಿಂದ ಹಾಕೊಳ್ಳೋಣ. ದಾಗುಡಿಸು ದಿ, ದೀಗೊಂದು ಸೊನ್ನೆ ದಿಂದ, ಮಾಡುವ ವಿಧಾನದಿಂದ. ಸಾರ್ಥಕತೆಯನ್ನು, ಸಾಕಿಲಿ ಸಾ, ನಾಲ್ಕನೇ ತ, ಸಾರಿ ಎರಡನೇ ತ, ಸಾ ಥ ಆಗುತ್ತೆ, ಅರ್ಕಾವತಿ ಇಲ್ಲಿ ಕೊಡ್ತೀವಿ, ಸಾ ಏರ್ಥ ಆಗುತ್ತೆ. ಸಾರ್ಥಕ, ತಾಕೇತುವ ತೆ, ಸಾರ್ಥಕತೆಯನ್ನು, ಯ, ನಾಕೊಂಬು ನೂಗೆ ನಾವತ್ತು, ಸಾರ್ಥಕತೆಯನ್ನು ಪಡೆಯುತ್ತಾನೆ ಅಂತ ಬರ್ಕೊಳ್ಳೋಣ. ಹೊಂದುತ್ತಾನೆ ಅಂತಲೂ ಹಾಕೊಬೋದು, ಹೊಂದುವನು ಅಂತಲೂ ಹಾಕೊಬೋದು. ಹಾ ಏತ್ವ ಕೊಂಬು ಕಿಳಿ ಹೋ, ಸೊನ್ನೆ ಹೊಂದು ವ, ಹೊಂದುವ. ಇಲ್ಲಿ ಜಾಗ ಸಾಲಿಲ್ಲ, ನಾಲ್ಕು ಕೊಂಬು ನೂನೆ ಇಲ್ಲಿ ಹಾಕ್ತೀನಿ. ಹೊಂದುವನು ಅಂತ ಒಂದು ಸೆಂಟೆನ್ಸನ್ನು ಬರ್ಕೊಳ್ಳೋಣ. ಇದೇ ಆಕುಡಿಸು ದೀರ್ಘ ಈ, ದಾಕೇತ್ವ ದೆ, ಇದೇ ವಿದ್ಯೆಯ, ವಾಗುಡಿಸು ವಿ, ದಾಕೇತ್ವ, ನಾಲ್ಕನೇ ದಾಗೆ ಏತ್ವ ಕೊಟ್ಟು ಯಾವತ್ತು, ವಿದ್ಯೆಯ. ಇದೇ ವಿದ್ಯೆಯ ವಿಸ್ಮಯ, ವಿ, ಸಾಗೆ ಮಾವತ್ತು, ವಿಶ್ವ
ವಿಸ್ಮಯ ವಿದ್ಯೆಯ ವಿಸ್ಮಯ ಸ್ವರೂಪವಾಗುತ್ತದೆ. ಸಾಗೆ ವಾವತ್ತು ಸ್ವ ರಾಕೊಂಬು ಕಿಳಿ ರು ಸ್ವರೂಪ ವಾಕಿಲಿ ವಾ ಗಾಕೊಂಬು ಗು ವಾಗು ತಾಗೆ ತಾವತ್ತು ವಾಗುತ್ತ ದಾಕೆ ಅಥವಾ ದೆ ಸ್ವರೂಪವಾಗುತ್ತದೆ ಅಂತ ಒಂದು ಸೆಂಟೆನ್ಸನ್ನು ಬರ್ಕೊಳ್ಳೋಣ. 4ನೇ ವಾಕ್ಯ ಇಡೀ ಈ ಡಾಗುಡಿಸುನ್ ದೀರ್ಘ ಡಿ ಇಡೀ ಭಾ 4ನೇ ಭಾ ಕೊಂಬು ಕಿಲಿ ಭೂ ಇಡೀ ಭೂಮಂಡಲದಲ್ಲಿ ಮಾಗೊಂದು 0 ಮನ್ ಡ ಲ ದ ಲಾಗುಡಿಸು ಲೀಗೆ ಲಾವತ್ತು ಇಡೀ ಭೂಮಂಡಲದಲ್ಲಿ ಮಾನವನ ಮಾಕಿಲಿ ಮಾ ನ ವ ನ ಮಾನವನ 6 ರಾಕೊಂಬೂರು 6 ಅರಿವಿನ ಅ ರಿ ವಿ ನ ಅರಿವಿನ 6 ಅರಿವಿನ ಜೊತೆಗೆ ಜಾಯೇತ್ವ ಕೊಂಬಕಿಲಿ ಜೋ ತಾಕೇತ್ವ ತೇ ಗಾಕೇತ್ವ ಗೆ ಜೊತೆಗೆ ಈ ವಾಗುಡಿಸು ವಿ ದಾಗೆ 4ನೇ ದಾಗೆ ಏತ್ವ ಕೊಟ್ಟು ಕೆಳಗಡೆ ಯಾವತ್ತು ಅಕ್ಷರ ಕೊಡ್ತೀವಿ. ವಿದ್ಯೆ ಯಾಕೇತ್ವ ಎ 0 ಎಂ ಬಾಕೊಂಬು ಬೂದು ಈ ವಿದ್ಯೆ ಎಂಬುದು ಸೇರಿ ಸಾ ಏತ್ವ ದೀರ್ಘ ಸೇ ರಾಗುಡಿಸು ರಿ ಸೇರಿ ಬರೀ ಬಾ ರಾಗುಡಿಸು ದೀರ್ಘ ಬರೀ ಮಾ ನಾಕೊಂಬು ನು ಮನು ಕಾಕೊಂಬು ಕು ಲ ವ ನಾಕೊಂಬು ನೂಗೆ ನಾವತ್ತು ಮನುಕುಲವನ್ನು ಅಂತ ಸೇರಿ ಬರೀ ಮನುಕುಲವನ್ನು ಮಾತ್ರವಲ್ಲದೆ ಮಾಕಿಲಿ ಮಾ ತಾಗೆ ಅರ್ಧ ಚಂದ್ರ ಕೊಟ್ಟರೆ ಮಾತ್ರ ವ ಲ ಲಾಗೆ ಲಾವತ್ತು ವಲ್ಲ ದೆ ಮಾತ್ರವಲ್ಲದೆ ಎಲ್ಲ ಏ ಲಾ ಕಿಲಿ ಲಾಗೆ ಲಾವತ್ತು ಎಲ್ಲ ಜಾಗುಡಿಸುನ್ ದೀರ್ಘ ಜೀವ ರಾ ಸಾಗುಡಿಸು ಸಿ ಯ ಎಲ್ಲ ಜೀವರಾಶಿಯ 4ನೇ ಬಾಕತ್ವ ಭೌ ತಾಗುಡಿಸು ತಿ ಕ ಭೌತಿಕ ಬದುಕಿನ ಬಾ ದು ಕಿ ನ ಭೌತಿಕ ಬದುಕಿನ ಸಾರ್ಥಕತೆಯನ್ನು ಸಾರ್ಥಕ ತಾಕೇತ್ವ ತೇ ಯ ನಾಕೊಂಬು ನೂಗೆ ನಾವತ್ತು ಸಾರ್ಥಕತೆಯನ್ನು ಮಾಡಿದರೆ ಮಾಕಿಲಿ ಮಾ ಡಿ ದ ರಾಕೇತ್ವ ರೇ ಮಾಡಿದರೆ ಅದೇ ಆ ದಾಕೆತೊಂದಿರ್ಗದ್ದೆ ಅದೇ ಮಹಾನ್ ವಿದ್ಯೆಯಾಗಿರುತ್ತದೆ. ಒಂದೇ ಪದ ಇಲ್ಲಿ ಜಾಗ ಸಾಲಲ್ಲ, ನಾನು ಇಲ್ಲಿ ಬರೆದುಕೊಡ್ತೀನಿ. ಮಾ ಹಾಕಿಲಿ ಹಾ ನಾಗುಡಿಸು ನೀಗೆ ವಾವತ್ತು ಮಹಾನ್ ವಿ 4ನೇ ಧಾಗೆ ಏತ್ವ ಕೊಟ್ಟು ಯಾ ಒತ್ತಕ್ಷರ ಕೊಡ್ತೀವಿ. ಮಹಾನ್ ವಿದ್ಯೆ ಯಾಕಿಲಿ ಕೊಟ್ಟು ಯಾ ಗಾಕೊಂಬು ತಾಗೆ ತಾವತ್ತು ದಾಕೇತ್ವ ದೆ ಮಹಾನ್ ವಿದ್ಯೆಯಾಗುತ್ತದೆ ಅಂತ ಒಂದು ಸೆಂಟೆನ್ಸ್. ಸೊ ಇದು 4 ಸೆಂಟೆನ್ಸನ್ನು ಸಾಕು ಮಾಡೋಣ. ಯಾಕೆಂದರೆ 5ನೇ ಸೆಂಟೆನ್ಸ್ ಕೊಟ್ಟರೆ ಬಹು ದೊಡ್ಡದಾಗಬಹುದು.
ನಾವು ಅದನ್ನು ನೆಕ್ಸ್ಟ್ ಮಾಡ್ಕೊಳ್ಳೋಣ. ಈಗ ಇದು 4 ಒಂದು ಸರಿ ಓದ್ಬಿಡೋಣ. ವಿದ್ಯೆ ಎಂಬುದು ಅರಿವು, ಜ್ಞಾನ ಎಂದು ಸುಲಭವಾಗಿ ಹೇಳಬಹುದು. 2ನೇ ವಾಕ್ಯ, ಮಾನವನು ಹುಟ್ಟಿ ಬೆಳೆಯುತ್ತಾ ಹೋದಂತೆ ದೇವರು ಆತನಿಗೆ ಸಾಮಾನ್ಯವಾಗಿ ಅರಿವನ್ನು ಕೊಟ್ಟಿರುತ್ತಾನೆ. ಆ ಅರಿವನ್ನು ಇನ್ನೂ ಸೂಕ್ಷ್ಮ ಮತ್ತು ತೀಕ್ಷ್ಣವಾಗಿ ವೈಜ್ಞಾನಿಕ, ಸಾಮಾಜಿಕ, ಭೌತಿಕವಾಗಿ ಬೆಳೆಸಿಕೊಂಡು ತನ್ನ ಜೀವನವನ್ನು ಹಾಗೂ ಇಡೀ ಭೂಮಂಡಲದ ಶ್ರೇಯಸ್ಸಿಗೆ ಹಾಗೂ ಒಳಿತನ್ನುಂಟು ಮಾಡುವ ವಿಧಾನದಿಂದ ಸಾರ್ಥಕತೆಯನ್ನು ಹೊಂದುವನು. ಇದೇ ವಿದ್ಯೆಯ ವಿಸ್ಮಯ ಸ್ವರೂಪವಾಗುತ್ತದೆ ಅಂತ ಒಂದು ಸೆಂಟೆನ್ಸ್. 4ನೇ ಸೆಂಟೆನ್ಸ್, ಇಡೀ ಭೂಮಂಡಲದಲ್ಲಿ ಮಾನವನ 6 ಅರಿವಿನ ಜೊತೆಗೆ ಈ ವಿದ್ಯೆ ಎಂಬುದು ಸೇರಿ ಬರೀ ಮನುಕುಲವನ್ನು ಮಾತ್ರವಲ್ಲದೆ ಎಲ್ಲ ಜೀವರಾಶಿಯ ಭೌತಿಕ ಬದುಕಿನ ಸಾರ್ಥಕತೆಯನ್ನು ಮಾಡಿದರೆ ಅದೇ ಮಹಾನ್ ವಿದ್ಯೆಯಾಗುತ್ತದೆ ಅಂತ 4 ಸೆಂಟೆನ್ಸನ್ನು ಮಾಡಿದ್ದೀವಿ. ಇಷ್ಟನ್ನು ಚೆನ್ನಾಗಿ ಓದಿ ಒಂದು ಸರಿ ಅಥವಾ 2 ಸರಿ ಬರೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನ್ನಡ ನಾಲೆಡ್ಜ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಂದು ಸರಿ ಪ್ರಾಕ್ಟೀಸ್ ಮಾಡಿ.